ನಮಸ್ತೆ ವಿದ್ಯಾರ್ಥಿಗಳೇ, ನಮಸ್ತೆ. ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನೀಟಾಗಿ ಕೇಳ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ ಕ್ಲಿಯರ್ಲಿ? ನೀವು ಮಾಡೋ ಪ್ರತಿಯೊಂದು ಮೆಸೇಜಸ್ನ ನಾನಿಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಮಾಡೋ ಪ್ರತಿಯೊಂದು ಮೆಸೇಜಸ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ತಪ್ಪದೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತಾ ಹೋಗಿ. ಕೇಳ್ತಾ ಇದೆಯಾ? ಆಡಿಬಲ್? ಆಡಿಬಲ್? ಎಸ್, ಆಡಿಬಲ್. ಓಕೆ, ವೆರಿ ಗುಡ್. ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಇದು ನಮ್ಮ ಟ್ರಾನ್ಸ್ಲೇಷನ್ನ ಲೈವ್ ಕ್ಲಾಸ್ ಆಗಿದೆ. ನೀವೇನಾದರೂ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಕಂಟೆಂಟ್ ಹುಡುಕ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಅಂತ ಇದ್ದಲ್ಲಿ, ನಮ್ಮ ವೇದಾಂತ್ ಪಾಠಶಾಲೆ ನಿಮಗಾಗಿ ಹತ್ತತ್ರ 8 ವರ್ಷದಿಂದ ಇದೇ ಟಾಪಿಕ್ನ ಮೇಲೆ ಆಲ್ಮೋಸ್ಟ್ ಎವ್ರಿಡೇ ಕ್ಲಾಸಸನ್ನು ಪ್ರೊವೈಡ್ ಮಾಡ್ತಾ ಬರ್ತಾ ಇದೆ. ಸೊ ತಪ್ಪದೆ ನಮ್ಮ ಕ್ಲಾಸಸನ್ನು ಪ್ರತಿನಿತ್ಯ 7 ಸಂಜೆ ತಪ್ಪದೆ ವಾಚ್ ಮಾಡಿ. ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನೊಂದು ಸೀರೀಸನ್ನು ನಡೆಸ್ತಾ ಇದ್ದೀನಿ. ಸೀರೀಸ್ನ ಹೆಸರು ದ ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್. ಒಂದು ವಾಕ್ಯವನ್ನು ನಾವು ರಚನೆ ಮಾಡಬೇಕು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಈ ಒಂದು ಫಾರ್ಮುಲಾ ಬೇಸಿಸ್ನ ಮೇಲೆ ನಾವು ವಾಕ್ಯವನ್ನು ರಚನೆ ಮಾಡಬೇಕು. ಹಾಗಾದರೆ ಹೇಗೆ ರಚನೆ ಮಾಡೋದು? ಈ ತರಹದ ಒಂದು ಸೀರೀಸನ್ನು ಸೆಂಟೆನ್ಸ್ ವೈಸು ನಾನು ಈಗಾಗಲೇ ಮಾಡಿಕೊಟ್ಟಿದ್ದೀನಿ. ಹತ್ತತ್ರ 25 ಸೆಷನ್ಸ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನೀವು ನನ್ನ ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿಸಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಹೊಸ ಸೀರೀಸನ್ನು ಪ್ರಾರಂಭ ಮಾಡಿ ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿಸ್ತಾ 6 ದಿನಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಇದು ನಮ್ಮ 7ನೇ ದಿನವಾಗಿದೆ. ಇವತ್ತಿನ ನಮ್ಮ 7ನೇ ದಿನದಲ್ಲಿ ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡೋಣ ಅಂತ ಇಂಗ್ಲಿಷ್ ಪ್ಯಾರಾಗ್ರಾಫ್ ಒಂದನ್ನು ತೊಗೊಬಂದಿದ್ದೀನಿ. ನೆನ್ನೆಯ ತರಗತಿಯಲ್ಲಿ ಕನ್ನಡದ ಪ್ಯಾರಾಗ್ರಾಫ್ ತೊಗೊಬಂದಿದ್ವಿ. ಫಾರ್ಮರ್ಸ್ ಬಗ್ಗೆ ಆಗಿತ್ತು ನೆನ್ನೆಯ ತರಗತಿ. ಹಾಗಾದರೆ ಇವತ್ತಿನ ತರಗತಿ ಯಾವ ಟಾಪಿಕ್ನ ಮೇಲಿದೆ? ಬನ್ನಿ, ಈಗ ನಾನು ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗಿದೆ ಇವತ್ತಿನ ನಮ್ಮ ಟಾಪಿಕ್. ಹಾಗೆ ಹೀಗಿದೆ ನಮ್ಮ ಇಂದಿನ ಪ್ರಶ್ನೆ. Free education is very important because it gives everyone the chance to learn regardless of their financial background. It helps children and adults gain knowledge, skills and confidence to build a better future. Free education promotes equality, reduces poverty and creates opportunities for personal and social growth. ಹೀಗಿದೆ. ಸಿದ್ಧ ಇದ್ದೀರಾ ನನ್ನ ಜೊತೆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ? ಎಸ್ ಅಂತ ತಪ್ಪದೆ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ. ನೀವು ಮಾಡೋ ಪ್ರತಿಯೊಂದು ಮೆಸೇಜಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್ ಅಂತ ಉತ್ತರ ಕೊಡಿ ನೋಡೋಣ. ಗುಡ್, ವೆರಿ ಗುಡ್. ಬನ್ನಿ, ಹಾಗಾದರೆ ಮುಂದಿನ ನಮ್ಮ ವಿಚಾರದ ಕಡೆಗೆ ಹೋಗೋಣ. ನಿಮಗಾಗಿ ನಮ್ಮ ವೇದಾಂತ್ ಪಾಠಶಾಲೆ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸ್ ಒಂದನ್ನು ಪ್ರಾರಂಭ ಮಾಡಿದೆ. ಇದರಲ್ಲಿ ನಾನು ನಿಮಗೆ ವೆರಿ ಬೇಸಿಕ್ಕಿಂದ ಟ್ರಾನ್ಸ್ಲೇಷನ್, ಪ್ರಿಸಿ ಮತ್ತು ಎಸ್ಸೆ 3 ಕಾನ್ಸೆಪ್ಟ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಈ ತರಗತಿಗಳು ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ನಿಮಗೆಲ್ಲ ತಿಳಿದಿರೋ ಹಾಗೆ ವೆರಿ ಶಾರ್ಟ್ಲಿ ನಾವು ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡಬಹುದಿದೆ. ಈ ನೋಟಿಫಿಕೇಷನ್ಗೆ ನಾನು ನಿಮಗಾಗಿ ಈ ಕ್ಲಾಸಸನ್ನು ಮಾಡಿಕೊಡ್ತಾ ಇರುವಂಥದ್ದು. ನೀವು ಕೂಡ ಮುಂಬರುವ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ನಮ್ಮ ವೇದಾಂತ್ ಪಾಠಶಾಲೆಯೊಂದಿಗೆ ನಿಮ್ಮ ತಯಾರಿಯನ್ನು ನಡೆಸಿ. ನಾನು ಇಲ್ಲಿ ನಿಮಗೆ ಅಪ್ಡೇಟೆಡ್ ಎಸ್ಸೆಸ್ ಪ್ರೊವೈಡ್ ಮಾಡ್ತೀನಿ. ನಿಮ್ಮ ಪ್ರಿಸಿ ರೈಟಿಂಗ್ ಪ್ರತಿಯೊಂದು ನ್ಯೂಸ್ ಪೇಪರ್ ಹಾಗೆ ಕರೆಂಟ್ ಟಾಪಿಕ್ಸ್ನ ಮೇಲೆ ಇರುತ್ತೆ. ಟ್ರಾನ್ಸ್ಲೇಷನ್ ಎರಡೂ ಕೂಡ ಹೇಳ್ಕೊಡ್ತೀನಿ. ಅಲಾಂಗ್ ವಿತ್ ದಟ್ ಇಂಗ್ಲೀಷ್ ಗ್ರಾಮರ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಮ್ಮ ಆ್ಯಪ್ನ ಮುಖಾಂತರ ನೀವು ತರಗತಿಗಳನ್ನು ವಾಚ್ ಮಾಡಬಹುದು. 2 ತಿಂಗಳ ಲೈವ್ ಕ್ಲಾಸಸ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ವ್ಯಾಲಿಡಿಟಿ 1 ವರ್ಷ ಕೊಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದೆ ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಇದರ ಸ್ಕ್ರೀನ್ಶಾಟನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡಿ ನೀವು ನಮ್ಮೊಂದಿಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಬಹುದಿರುತ್ತೆ. ಬನ್ನಿ, ಇವತ್ತಿನ ನಮ್ಮ ತರಗತಿಯ ಮೊದಲನೇ ವಾಕ್ಯವನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ಓದಿದ್ದಾಗಿದೆ ಪ್ರಶ್ನೆಯನ್ನು. ಮೊದಲನೇ ವಾಕ್ಯ ಹೀಗಿದೆ. ನಿಮಗೆ ಗೊತ್ತಿರುವಂತಹ ಯಾವೆಲ್ಲ ಪದಗಳು ಗೊತ್ತಿದೆ ನಿಮಗೆ, ಅವುಗಳಿಗೆ ನೀವು ಉತ್ತರಗಳನ್ನು ಕೊಡ್ತಾ ಹೋಗಿ. ಸರಿನಾ? ಯಾವುದೆಲ್ಲ ಪದಗಳು ನಿಮಗೆ ಗೊತ್ತಿದೆ ಅವಕ್ಕೆಲ್ಲ ಕೂಡ ನೀವು ಉತ್ತರಗಳನ್ನು ಕೊಡ್ತಾ ಹೋಗಿ. ಕ್ಲಿಯರ್? ಎಸ್, ಆಲ್ರೆಡಿ ಆನ್ಸರ್ಸ್ ಬರ್ತಾ ಇದೆ. ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್. ಫ್ರೀ ಎಜುಕೇಷನ್, ಉಚಿತ ಶಿಕ್ಷಣ. ಗುಡ್ ಟ್ರೈ. ಸರಿ ಇದೆ. ಉಚಿತ ಶಿಕ್ಷಣ ಏನಂತೆ? ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ? ವೆರಿ ಅಂತ ಅಂದರೆ ಓಕೆ, ಅತಿ ಅಂತ ಕಳಿಸ್ತಾ ಇದ್ದೀರಾ ಕೆಲವರು. ಅತಿ ಅಂತಂದರೆ ಮೋಸ್ಟ್, ವೆರಿ ನೆಕ್ಸ್ಟ್ ಲೆವೆಲ್. ವೆರಿ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ನಾವು ಬಹಳ ಅಂತ ತಗೊಳ್ಳೋಣ, ಆಗ ಇದು ಬೆಟರ್ ಆಗಿರುತ್ತೆ. ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ, ಪ್ರಮುಖ ಅಂತ ತಗೊಳ್ಳಿ. ಬಿಕಾಸ್, ಏಕೆಂದರೆ
ಬಿಕಾಸ್ ಏಕೆಂದರೆ ಇಟ್ ಇದು ಗೀವ್ಸ್. ಗೀವ್ಸ್ ಅಂತ ಅಂದರೆ ಕೊಡುತ್ತದೆ ಅಥವಾ ಕೊಡುವುದು, ಎರಡರಲ್ಲಿ ಒಂದು. ಓಕೆ, ಎವ್ರಿ ಒನ್ ಅಂತ ಕೊಟ್ಟಿದ್ದಾರೆ. ಏನಂತ ಬರಿತೀರಾ? ಎಲ್ಲರಿಗೂ. ಏನನ್ನ? ದ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಚಾನ್ಸ್ ಅಂತ ಅಂದರೆ ಅವಕಾಶ. ಯಾರಾದರೂ ಉತ್ತರ ಕಳಿಸಿದ್ದೀರಾ? ನೋಡೋಣ. ಚಾನ್ಸ್ ಅಂತ ಅಂದರೆ ಎಸ್, ಅವಕಾಶ. ಗುಡ್, ಕರೆಕ್ಟ್ ಇದೆ ಉತ್ತರ. ಅವಕಾಶ ತಗೋಬಹುದು. ಯಾಕಾಗಿ? ಟು ಲರ್ನ್, ಓದುವುದಕ್ಕೆ, ಓದಲು. ಎನಿಥಿಂಗ್ ಈಸ್ ಓಕೆ, ಕಮ ರಿಗಾರ್ಡ್ಲೆಸ್ ಅಂತ ಕೊಟ್ಟಿದ್ದಾರೆ. ಡಿಸ್ಪೈಟ್ ಅಂದ್ರೂ ಒಂದೇ, ರಿಗಾರ್ಡ್ಲೆಸ್ ಅಂತಂದ್ರೂ ಒಂದೇ. ಏನನ್ನ ಹೇಳಬಹುದು ಇದನ್ನ ನಾವು ಅಂತಂದ್ರೆ ಹೊರತಾಗಿಯೂ ಅಂತ ಇದನ್ನ ನಾವು ಹೇಳಬಹುದು. ಆಫ್ ದೇರ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಫಿನಾನ್ಷಿಯಲ್ ಅಂತ ಅಂದ್ರೆ ಹಣಕಾಸು, ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿದ್ದಾರೆ, ಹಿನ್ನೆಲೆ ಅಂತ ತಗೊಳ್ಳಿ. ದೇರ್ ಅಂತ ಕೊಟ್ಟಿದ್ದಾರೆ, ಅವರು ಅಂತ ತಗೊಳ್ಳಿ. ಸರಿನಾ? ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಅನೇಕ ವಿದ್ಯಾರ್ಥಿಗಳು ಕೂಡ ಒಕ್ಯಾಬ್ಯುಲರಿ ಕಳಿಸ್ತಾ ಇದ್ದೀರಾ. ಎಸ್, ವೆರಿ ಗುಡ್. ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ಹಣಕಾಸಿನ ಹಿನ್ನೆಲೆ. ಓಕೆ, ಗುಡ್. ಇತಿಹಾಸ ಬರೋದಿಲ್ಲ, ಹಿನ್ನೆಲೆ ತಗೊಳ್ಳಿ. ಇತಿಹಾಸ ಅಂತಂದರೆ ಹಿಸ್ಟ್ರಿ ಆಗಿಬಿಡುತ್ತೆ, ಅದು ಬರೋದಿಲ್ಲ. ಏನು ಹೇಳ್ತಾ ಇದ್ದಾರೆ ನೋಡಿ, ಫ್ರೀ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಒಂದು ಭಾಗ ಮಾಡ್ಕೋಬೇಕು. ಯಾಕೆ? ಇಲ್ಲಿಗ ನೀವೇನು ಬಿಕಾಸ್ ನೋಡ್ತಾ ಇದ್ದೀರಾ, ಇದು ಕಂಜಂಕ್ಷನ್ ಆಗಿದೆ. ಇದ್ರ ಹಿಂದಿನದು ಒಂದು ಭಾಗವಾದರೆ ಇದ್ರ ಮುಂದಿನದು ಮತ್ತೊಂದು ಭಾಗವಾಗುತ್ತೆ. ಫ್ರೀ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ಈಗ ನಾನು ಬರೆದು ತೋರಿಸ್ತಾ ಇದ್ದೀನಿ, ಗಮನ ಕೊಡಿ. ಉಚಿತ ಶಿಕ್ಷಣವು ಬಹಳ ಬಹಳ ಏನಾಗಿದೆಯಂತೆ? ಪ್ರಮುಖವಾಗಿದೆ. ಅದಾಗ್ತಿದ್ದಂಗೆ ನಿಮ್ಗೊಂದು ಪದ ಇದೆ, ಬಿಕಾಸ್. ಬಿಕಾಸ್ ಅಂತ ಎಲ್ಲೇ ನೋಡಿದ್ರು ವೆರಿ ಸಿಂಪಲ್ ಆಗಿ ಅದನ್ನು ನೀವು ಏಕೆಂದರೆ ಅಂತ ತಗೊಂಡ್ಬಿಡಿ. ಇಟ್ ಗೀವ್ಸ್, ಇದು ಕೊಡುತ್ತೆ. ಏನನ್ನು ಕೊಡುತ್ತೆ? ಚಾನ್ಸ್ ಕೊಡುತ್ತೆ. ಯಾರಿಗೆ ಕೊಡುತ್ತೆ? ಎಲ್ಲರಿಗೂ ಕೊಡುತ್ತೆ. ಎಂತಹ ಚಾನ್ಸ್ ಅದು? ಓದೋ ಅಂಥ ಅಥವಾ ಅಥವಾ ಕೊಟ್ಟಿಲ್ಲ, ಓದೋ ಅಂಥ ಚಾನ್ಸನ್ನು ಕೊಡುತ್ತೆ. ಯಾವುದ್ರ ಹೊರತಾಗಿಯೂ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಹೆಸರೇ ಹೇಳ್ತಾ ಇದೆ ಫ್ರೀ ಎಜುಕೇಷನ್ ಅಂತ. ಸೊ ಅದನ್ನು ಇಲ್ಲಿ ಅವರು ನಮಗೆ ಹೇಳ್ತಾ ಇರೋದು. ಹೇಗೆ ಬರೆಯೋದು? ಏಕೆಂದರೆ ಇದು, ಫಸ್ಟು ಇದನ್ನು ನಾನು ಬರಿತಾ ಇದ್ದೀನಿ. ಓಕೆ, ಏಕೆಂದರೆ ಇದು ಅವರ ಹಣಕಾಸಿನ ಹೊರತಾಗಿಯೂ, ಅವರ ಹಣಕಾಸಿನ ಹೊರತಾಗಿಯೂ ಎಲ್ಲರಿಗೂ ಓದಲು ಏನು ಕೊಡುತ್ತೆ? ಅವಕಾಶವನ್ನು. ಎಲ್ಲರಿಗೂ ಓದಲು ಅವಕಾಶವನ್ನು ಕೊಡುತ್ತದೆ. ನೋಡಿ, ಹೀಗೆ ಈ ರೀತಿಯಲ್ಲಿ ಸೆಂಟೆನ್ಸನ್ನು ತಗೊಳ್ಬೇಕು. ಆ್ಯಂಡ್ ಇಲ್ಲಿ ಉಚಿತ ಶಿಕ್ಷಣ ಅಂತ ಏನು ಕೊಟ್ಟಿದ್ದಾರೆ? ಸಬ್ಜೆಕ್ಟ್ ಆಯಿತು. ವಾಗಿದೆ, ಆಗಿದೆ, ಕ್ರಿಯಾಪದ. ಏನಾಗಿದೆ? ಪ್ರಮುಖ. ಅದು ಎಂಥದ್ದು? ಬಹಳ ಪ್ರಮುಖ. ಅದೇನಾಯಿತು? ಆಬ್ಜೆಕ್ಟ್ ಆಯಿತು. ತಿರ್ಗಾ ಇದು ನೋಡ್ತಾ ಇದ್ದೀರಾ, ಇದು ಸಬ್ಜೆಕ್ಟ್ ಆಯಿತು. ಇಲ್ಲಿ ಕೊಡುತ್ತದೆ ಅನ್ನೋದು ಕ್ರಿಯಾಪದವಾಯಿತು. ಯಾರಿಗೆ ಏನನ್ನ ಕೊಡುತ್ತೆ ಅಂತ ಹೇಳಿದ್ದಾರೆ? ಆಬ್ಜೆಕ್ಟ್ ಆಯಿತು. ನೋಡಿ, ಕ್ಲಿಯರ್ ಇದೆಯಾ? ಅರ್ಥ ಆಗಿದ್ರೆ ಎಸ್ ಅಂತ ಹೇಳಿ, ಡೌಟ್ ಇದ್ರೆ ಕೇಳಿ. ಇಲ್ಲಿ ಸೆಂಟೆನ್ಸ್ ಡಿವೈಡ್ ಮಾಡೋದು ಹೇಳ್ಕೊಟ್ಟೆ, ಇದರಲ್ಲೇ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಐಡೆಂಟಿಫೈ ಮಾಡೋದು ಹೇಳ್ಕೊಟ್ಟೆ. ಅರ್ಥ ಆಗಿದೆಯಾ? ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ಎಸ್, ಅರ್ಥ ಆಗಿದೆ. ಎಸ್, ಕ್ಲಿಯರ್. ಓಕೆ, ಬನ್ನಿ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ನಮ್ಮ ಮುಂದಿನ ವಾಕ್ಯ ಹೀಗಿದೆ, ಇಟ್ ಹೆಲ್ಪ್ಸ್ ಅಂತ ಇದೆ ನೋಡಿ. ಇಟ್ ಅಂತಂದರೆ ಇದು ಅಂತ ನಾವು ತಗೋಬಹುದು. ಇಟ್ ಅಂದರೆ ಇದು, ಹೆಲ್ಪ್ಸ್ ಅಂತ ಅಂದರೆ ಸಹಾಯ ಮಾಡುತ್ತದೆ. ಯಾರಿಗೆ ಸಹಾಯ ಮಾಡುತ್ತೆ? ಚಿಲ್ಡ್ರನ್ ಅಂತಂದ್ರೆ ಏನು ಹೇಳಿ? ಮಕ್ಕಳು. ಸಿಂಪಲ್ ಆಗಿದೆ ಅಲ್ಲ ಪದಗಳು ಅಲ್ವಾ? ಅಡಲ್ಟ್ಸ್ ಅಂತ ಕೊಟ್ಟಿದ್ದಾರೆ, ದೊಡ್ಡವರು ಅಂತ ತಗೊಳ್ಳಿ. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ನೀವು ತಗೊಳ್ಬಹುದು. ಗೇನ್ ನಾಲೆಡ್ಜ್ ಅಂತ ಇದೆ. ಗೇನ್ ಅಂತ ಅಂದರೆ ಗಳಿಸು, ನಾಲೆಡ್ಜ್ ಅಂತ ಅಂದರೆ ಜ್ಞಾನ ಅಂತ ತಗೊಳ್ಳಿ.
ಸ್ಕಿಲ್ಸ್ ಇದೆಲ್ಲ ನಾನು ನಿಮಗೆ ಬಹಳಷ್ಟು ಬಾರಿ ಹೇಳ್ಕೊಟ್ಟಿದ್ದೀನಿ. ಹೊಸ ವಿದ್ಯಾರ್ಥಿಗಳು ಇದ್ದೀರಾ, ನಿಮ್ಗಿದು ಗೊತ್ತಾಗ್ತಾ ಇಲ್ಲ ಅಂದಲ್ಲಿ ನೋಟ್ ಮಾಡ್ಕೊಳ್ಳಿ. ಕಾನ್ಫಿಡೆನ್ಸ್ ಅಂತ ಕೊಟ್ಟಿದ್ದಾರೆ, ಆತ್ಮವಿಶ್ವಾಸ ಅಂತ ಬೇಕಾದರೆ ತಗೊಳ್ಬಹುದು. ಬೇರೆ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಳಿ. ಓಕೆ, ಯಾಕಾಗಿ? ಟು ಬಿಲ್ಡ್, ನಿರ್ಮಿಸಲು. ಏನನ್ನ? ಅ ಬೆಟರ್ ಫ್ಯೂಚರ್. ಬೆಟರ್ ಅಂತ ಅಂದರೆ ಉತ್ತಮ, ಫ್ಯೂಚರ್ ಅಂತ ಅಂದರೆ ಭವಿಷ್ಯ. ಸೊ ಇಲ್ಲಿಗೆ ನಮ್ಮ ಒಕ್ಯಾಬುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದು ಯಾವುದು? ಉಚಿತ ಶಿಕ್ಷಣ. ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಯಾರಿಗೆ ಸಹಾಯ ಮಾಡುತ್ತೆ? ಸಣ್ಣ ಮಕ್ಕಳಿಗಿರಬಹುದು, ದೊಡ್ಡವ್ರಿಗಿರ್ಬೋದು. ಎಕ್ಸಾಂಪಲ್ ನಿಮಗೇನೆ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಗೆ. ನೋಡಿ, ಈ ಯೂಟ್ಯೂಬ್ ಫ್ರೀ ಕ್ಲಾಸಸ್ ನಿಮಗೆ ಹೆಲ್ಪ್ ಮಾಡ್ತಿದೆ. ಸೊ ಯಾವುದ್ರಲ್ಲಿ ಹೆಲ್ಪ್ ಮಾಡುತ್ತಿದ್ದು? ಜ್ಞಾನವನ್ನು ಗಳಿಸೋದ್ರಲ್ಲಿ, ಕೌಶಲ್ಯಗಳನ್ನು ಗಳಿಸೋದ್ರಲ್ಲಿ, ಹಾಗೆ ನಿಮ್ಮ ಆತ್ಮವಿಶ್ವಾಸವನ್ನು ನಿರ್ಮಿಸೋದ್ರಲ್ಲಿ. ಸೊ ಜ್ಞಾನ ಗಳಿಸಿ, ಕೌಶಲ್ಯಗಳನ್ನು ಗಳಿಸಿ, ಆತ್ಮವಿಶ್ವಾಸ ಜಾಸ್ತಿ ಆದರೆ ಆಟೋಮೆಟಿಕಲಿ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಅದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಇಟ್ಟಂತ ಏನು ಕೊಟ್ಟಿದ್ದಾರಲ್ವಾ, ಇದನ್ನು ನಾವು ಸಬ್ಜೆಕ್ಟ್ ಆಗಿ ತಗೊಳ್ತೀವಿ. ಇದು ಒಂದು ಸಹಾಯ ಮಾಡುತ್ತೆ ಅಂತ ಇಲ್ಲೇನಿದೆ, ಕ್ರಿಯಾಪದ ಅಂತ ತಗೊಳ್ಬಹುದು. ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅನ್ನುವ ವಿಚಾರ ಇಲ್ಲಿ ನಮಗೆ ಆಬ್ಜೆಕ್ಟ್ನಲ್ಲಿದೆ. ಹೇಗೆ ಬರೆಯೋದು ನೋಡೋಣ ಬನ್ನಿ. ಈಗ ನಾವು ಕನ್ನಡ ಭಾಷೆಗೆ ಬರಿಬೇಕಾಗಿರೋದ್ರಿಂದ ನಾವು ಈ ಒಂದು ಫಾರ್ಮುಲಾನ ಬಳಕೆ ಮಾಡಬೇಕು. ಬನ್ನಿ, ಯಾವ ಥರ ಬರೆಯೋದು ತೋರಿಸ್ತಾ ಇದ್ದೀನಿ. ಇದು ಮಕ್ಕಳು, ಇದು ಮಕ್ಕಳು ಮತ್ತು ಇದು ಮಕ್ಕಳು ಮತ್ತು ದೊಡ್ಡವರಿಗೆ ನಾಲೆಜ್ ಮತ್ತು ಸ್ಕಿಲ್ಲನ್ನು ಗಳಿಸೋದಕ್ಕೆ ಬರಿತಾ ಇದ್ದೀನಿ. ದೊಡ್ಡವರಿಗೆ ಜ್ಞಾನ ಮತ್ತು ಕೌಶಲ್ಯಗಳನ್ನು ಗಳಿಸಲು ಒಂದು ವಿಚಾರ. ಆಮೇಲೆ ಆ್ಯಂಡ್ ಅಂತ ಇದೆ, ಮತ್ತು ಅಂತ ಈ ರೀತಿಯಲ್ಲಿ ಹೀಗೆ ನೀವು ತಗೊಳ್ಬೇಕಾಗತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಎಸ್ ಅಂತ ಆನ್ಸರ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಗೊತ್ತಾಗ್ತಾ ಇದೆ ಅಲ್ವಾ? ಎಸ್, ಗುಡ್, ಕ್ಲಿಯರ್. ಓಕೆ, ಕಂಟಿನ್ಯೂ ಮಾಡೋಣ. ಹಾಗೆ ಆ್ಯಂಡ್ ಕಾನ್ಫಿಡೆನ್ಸ್ ಟು ಬಿಲ್ಡ್ ಅ ಬೆಟರ್ ಫ್ಯೂಚರ್, ಅದನ್ನೇ ಈಗ ಬರಿತಾ ಇದ್ದೀನಿ. ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಏನು? ಉತ್ತಮ ಭವಿಷ್ಯವನ್ನು ಆತ್ಮವಿಶ್ವಾಸದಿಂದ ನಿರ್ಮಿಸಲು ಸಹಾಯ ಮಾಡುತ್ತದೆ. ಹೌದು, ಹಾಗೆ ತಗೊಳ್ಳೋಣ. ಉತ್ತಮ ಭವಿಷ್ಯವನ್ನು ಆತ್ಮವಿಶ್ವಾಸದಿಂದ ನಿರ್ಮಿಸಲು ಏನು ಮಾಡುತ್ತಂತೆ? ಇದು ಸಹಾಯ ಮಾಡುತ್ತದೆ. ನೋಡಿ, ಈ ರೀತಿಯಲ್ಲಿ ನೀವು ಇದನ್ನು ತಗೊಳ್ಬೇಕು. ಸಹಾಯ ಮಾಡುತ್ತದೆ. ಆ್ಯಂಡ್ ಇಲ್ಲಿ ನಾನು ಸಬ್ಜೆಕ್ಟ್ ಆಗಿ ಇದು ಅನ್ನೋಂಥದ್ದನ್ನು ತಗೊಂಡಿದ್ದೀನಿ, ಕ್ರಿಯಾಪದವಾಗಿ ಸಹಾಯ ಮಾಡುತ್ತದೆ ಅನ್ನೋದನ್ನು ತಗೊಂಡಿದ್ದೀನಿ. ಯಾವುದಕ್ಕೆ ಸಹಾಯ ಮಾಡುತ್ತೆ, ಹೇಗೆ, ಯಾರಿಗೆ ಅನ್ನುವ ವಿಚಾರ ಆಬ್ಜೆಕ್ಟ್ನಲ್ಲಿ ಬಂದಿದೆ. ಅರ್ಥ ಆಗಿದೆಯಾ? ನೋಡ್ಕೊಳ್ಳಿ ಯಾವ ರೀತಿ ಹೇಗೆ ಬರೆದಿದ್ದೀನಿ ಅಂತ. ಕ್ಲಿಯರ್ ಇದೆಯಾ ಡಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಇದೆಯಾ? ಎಸ್ ಅಂತ ಹೇಳಿ ಕ್ಲಿಯರ್ ಇದ್ರೆ. ಎಸ್, ಕ್ಲಿಯರ್. ಓಕೆ, ಗುಡ್. ನಮ್ಮ ಮುಂದಿನ ವಾಕ್ಯ ನೋಡಿ ಹೀಗಿದೆ. ಇದು ನಾನು ನಿಮಗೆ ಅಸೈನ್ಮೆಂಟ್ ಆಗಿ ಕೊಡ್ತಾ ಇದ್ದೀನಿ. ನಾನು ನಿಮಗೆ ನಿನ್ನೆಯ ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದು ಸೆಂಟೆನ್ಸನ್ನು ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದೆ, ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ಇವತ್ತು ಕೂಡ ಇದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ಜನ ಮೆಸೇಜಸ್ ಮಾಡಿದ್ರಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ, ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಈಗ ಮತ್ತೊಮ್ಮೆ ನಿಮಗೆ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಸ್ಕ್ರೀನ್ಶಾಟನ್ನು ನೀವು ತಗೊಳ್ಬಹುದು. ನಿನ್ನೆಯ ಹಾಗೂ ಇಂದಿನ 2 ಅಸೈನ್ಮೆಂಟ್ಸ್ ಏನಿದೆ ಅದನ್ನು ನಾನು ನಮ್ಮ ನಾಳೆಯ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ, ಅದು ಕೂಡ ಲೈವ್ ಕ್ಲಾಸ್ನ ತಗೊಂಡು ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಈ ಅಸೈನ್ಮೆಂಟನ್ನು ತಪ್ಪದೆ ಮಾಡ್ಕೊಂಡು ಬನ್ನಿ. ಎಲ್ಲಿ ತಪ್ಪು ಮಾಡ್ತೀರಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ,
ಸೊ ಇದಾಗಿತ್ತು ನಮ್ಮ ಇಂದಿನ ತರಗತಿ. ಇಂದಿನ ತರಗತಿಯಲ್ಲಿ ನಾನು ಇಂಗ್ಲಿಷ್ನ ಒಂದು ಪ್ಯಾರಾಗ್ರಾಫ್ನ ತಗೊಂಡು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳಿಕೊಟ್ಟೆ. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. PSI ಪೇಪರ್ 1ಗೆ ಸಂಬಂಧಿಸಿದ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಲೋಗೋ ಇರುವ ನಮ್ಮ ವೇದಾಂತ್ ಪಾಠಶಾಲೆ ಆ್ಯಪ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲಬಲ್ ಇರುತ್ತೆ. ಇನ್ನೂ ಡೌಟ್ ಇದೆ ಅಂತಂದರೆ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ತಿರ್ಗಾ ನಾನು ನಿಮ್ಮನ್ನು ನಮ್ಮ ಅಸೈನ್ಮೆಂಟ್ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡುವಂತಹ ನಾಳೆಯ ನಮ್ಮ ತರಗತಿಯಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.